Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 21, verse 15. Do you love me more than these others do? Yes, Lord, he answered. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನ. ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಇಲ್ಲಿ ಯೇಸು ಸ್ವಾಮಿ ಮತ್ತು ಪೇತ್ರನ ನಡುವೆ ನಡೆದಿರ್ತಕ್ಕಂತಹ ಚರ್ಚೆಯನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಈ ಮಾತನ್ನು ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಈ ಪೇತ್ರನು ಯೋಹಾನನ ಮಗನಾಗಿದ್ದನು. ಇವನ ಪೂರ್ಣ ಹೆಸರು ಸೀಮೋನ್ ಪೇತ್ರನು ಎಂಬುದಾಗಿ. ಈ ಸೀಮೋನ್ ಪೇತ್ರನಿಗೆ ಯೇಸು ಸ್ವಾಮಿ ಈ ಮೇಲಿನ ಮಾತನ್ನ ಕೇಳುತ್ತಾ ಇದ್ದಾರೆ. ನೀನು ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಕೇಳುತ್ತಾ ಇದ್ದಾರೆ. ಯೇಸು ಸ್ವಾಮಿಯ ಪ್ರಶ್ನೆಗೆ ಈ ಪೇತ್ರನು ಈ ರೀತಿ ಉತ್ತರ ಕೊಡ್ತಾ ಇದ್ದಾನೆ, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎನ್ನುವಂಥದ್ದನ್ನು ನೀನೇ ಬಲ್ಲೆ ಎಂಬುದಾಗಿ ಹೇಳ್ತಾನೆ. ಯೇಸು ಸ್ವಾಮಿ ಇದೇ ಪ್ರಶ್ನೆಯನ್ನು 3 ಸಾರಿ ಕೇಳುತ್ತಾರೆ. ಆ 3 ಸಾರಿ ಇದೇ ರೀತಿಯ ಉತ್ತರವನ್ನು ಕೊಡ್ತಾನೆ. ಅದೇ ಪ್ರಶ್ನೆಯನ್ನು ದೇವರು ಈ ಹೊತ್ತು ನಮಗೂ ಕೂಡ ಕೇಳ್ತಾ ಇದ್ದಾರೆ, ನೀವು ನನ್ನ ಮೇಲೆ ಮಮತೆ ಇಟ್ಟಿದ್ದೀರೋ ಎಂಬುದಾಗಿ. ನಮ್ಮ ಯೇಸು ಸ್ವಾಮಿಯ ಈ ಪ್ರಶ್ನೆಗೆ ನಮ್ಮ ಉತ್ತರ ಏನಾಗಿದೆ ಪ್ರಿಯರೇ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಕರ್ತನನ್ನು ಪ್ರೀತಿಸುತ್ತಾ ಇದ್ದೇವಾ? ನಮ್ಮ ಪೂರ್ಣ ಹೃದಯದಿಂದ ಆತನನ್ನು ಮಾತ್ರ ಪ್ರೀತಿ ಮಾಡುತ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಹಿಂದೆ ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ನಮ್ಮ ಸಂಪೂರ್ಣ ಹೃದಯದಿಂದ ಕರ್ತನನ್ನು ಪ್ರೀತಿ ಮಾಡೋಣ. ನಮ್ಮ ಯೇಸು ಸ್ವಾಮಿ ಕೇಳುತ್ತಾ ಇರುವಂತಹ ಈ ಪ್ರಶ್ನೆಯನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಆತನ ಮಾತಿಗೆ ನಾವು ಕಿವಿಗೊಟ್ಟು ಕೇಳೋಣ. ನಾವು ಪಾಪಿಗಳಾಗಿದ್ದಾಗ್ಯೂ ಕೂಡ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ಈ ಲೋಕಕ್ಕೆ ಬಂದರು. ನಮ್ಮನ್ನು ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡರು. ನಮಗೆ ಹೇಳ್ತಾ ಇದ್ದಾರೆ, ನಿನ್ನ ರಕ್ಷಕನು ನಾನಾಗಿದ್ದೇನೆ ಎಂಬುದಾಗಿ. ಬಲಿಷ್ಠನು ಬಲಹೀನನ ಮೇಲೆ ಬೀಳುವಾಗ ಬಲಹೀನರ ನಾಯಕನು ನಮ್ಮ ಕರ್ತನಾಗಿದ್ದಾರೆ. ನಾವು ಸೆರೆಮನೆಯಲ್ಲಿರುವಾಗಲೂ ಕೂಡ ನಿನ್ನನ್ನು ಬಿಡಿಸಿದೆನೋ ಎಂಬುದಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಹೌದು, ನಾವು ಈ ಹೊತ್ತು ಸೈತಾನನು ಎನ್ನುವಂತಹ ಸೆರೆಮನೆಯಲ್ಲಿ ಸಿಲುಕಿಕೊಂಡಿದ್ದೇವೆ. ಪಾಪವೆನ್ನುವಂತಹ ಸೆರೆಯಲ್ಲಿ ಸಿಲುಕಿಕೊಂಡಿದ್ದೇವೆ. ಈ ಲೋಕದ ಆಶೆ ಎನ್ನುವಂತಹ ಸೆರೆಯಲ್ಲಿ ಸಿಲುಕಿಕೊಂಡಿದ್ದೇವೆ. ಈ ಸೆರೆಮನೆಯ ಬಂಧನದಿಂದ ಬಿಡಿಸಲಿಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ. ಮತ್ತು ನಾವು ರೋಗದಲ್ಲಿ ಇರುವಾಗ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಕನಿಕರಿಸಿ ಆತನ ಗಾಯವುಳ್ಳ ಹಸ್ತವನ್ನು ನಮ್ಮ ಮೇಲೆ ಇರಿಸಿ ನಮಗೆ ಗುಣಪಡಿಸಿದ್ದಾರೆ. ಮತ್ತು ಅನೇಕ ಬಾರಿ ನಾವು ಕ್ರಿಸ್ತನನ್ನು ಬಿಟ್ಟು ನಮ್ಮದೇ ಆದ ಆಲೋಚನೆಗಳನ್ನು ಮಾಡಿಕೊಂಡು ನಮ್ಮದೇ ಆದ ಮಾರ್ಗವನ್ನು ಸಿದ್ಧಪಡಿಸಿಕೊಂಡು ಆ ಮಾರ್ಗದಲ್ಲಿ ನಡೆಯುತ್ತಾ ಇರುವಾಗಲೂ ಕೂಡ ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ನಮ್ಮನ್ನು ರಕ್ಷಿಸಿ ತನ್ನ ಮಾರ್ಗದಲ್ಲಿ, ನೀಟಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ನಮಗೆ ಕೃಪೆ ಮಾಡಿದ್ದಾರೆ. ಒಬ್ಬ ಮನುಷ್ಯನ ಬಳಿ 100 ಕುರಿಗಳಿರುವಾಗ ಎಲ್ಲ 99 ಕುರಿಗಳು ಆ ಕುರುಬನಿಗೆ ಹಿಂಬಾಲಿಸುತ್ತವೆ. ಆದರೆ ಒಂದೇ ಒಂದು ಕುರಿ ಕಳೆದು ಹೋಗಿ ಆ ಮುಳ್ಳುಗಳ ಹಾದಿಯನ್ನು ಹಿಡಿದು ಹೋಗುತ್ತಾ ಇರುತ್ತದೆ. ಆ ಒಂದು ಸಂದರ್ಭದಲ್ಲಿ ಆ ಮುಳ್ಳಿನಲ್ಲಿ ಸಿಲುಕಿಕೊಂಡಾಗ ಆ ಕುರುಬನು ಹುಡುಕಿಕೊಂಡು ಆ ಕುರಿಯನ್ನು ರಕ್ಷಿಸಿದನು. ಅದೇ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿ ನಾವು ಸಂಕಟದಲ್ಲಿರುವಾಗ, ಆ ಮುಳ್ಳು ಎನ್ನುವಂತಹ ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ನಮ್ಮ ಬಳಿ ಬಂದು ನಮ್ಮನ್ನು ಬಿಡಿಸಿ ತನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡುತ್ತಾರೆ. ಹೌದು, ಆತನ ಪ್ರೀತಿ ಅಪಾರವಾದಂಥ ಪ್ರೀತಿ. ಆತನ ಪ್ರೀತಿ ಎಂದಿಗೂ ತಪ್ಪಿ ಹೋಗದಂತಹ ಪ್ರೀತಿ. ಆತನ ಪ್ರೀತಿಗೆ ಮಿತಿಯೇ ಇಲ್ಲ. ಈ ಸಾಗರವನ್ನು ನಾವು ನೋಡುವಾಗ ಒಂದು ಕಡೆ ನಿಂತುಕೊಂಡು ನಾವು ನೋಡುವುದಾದರೆ ಆ ಸಾಗರಕ್ಕೆ ಮಿತಿ ಎಲ್ಲಿದೆ ಅನ್ನುವುದೇ ನಮಗೆ ಗೊತ್ತಾಗುವುದಿಲ್ಲ. ಅದೇ ರೀತಿಯಲ್ಲಿ
ಆ ಸಾಗರದಲ್ಲಿರುವ ಜಲದಂತೆಯೇ ಮಿತಿಯಿಲ್ಲದ ಜಲ ಅಲ್ಲಿ ಇರುವ ಹಾಗೆ ನಮ್ಮ ದೇವರ ಪ್ರೀತಿ ಮಿತಿಯಿಲ್ಲದ ಪ್ರೀತಿಯಾಗಿದೆ. ಅಪಾರವಾದ ಪ್ರೀತಿ ನಮ್ಮ ಮೇಲೆ ಮಾಡುತ್ತಾ ಇದ್ದಾರೆ. ಇಂಥ ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸುತ್ತಾ ಇದ್ದೇವಾ? ಇಂದು ಕ್ರಿಸ್ತನ ಪ್ರಶ್ನೆಗೆ ನಾವು ಉತ್ತರ ಕೊಡೋಣವಾ? ಅಂದು ಪೇತ್ರನು ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಉತ್ತರ ಕೊಟ್ಟ ಹಾಗೆ ನಾವು ಕ್ರಿಸ್ತನಿಗೆ ಇವತ್ತು ಉತ್ತರ ಕೊಡೋಣವಾ? ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಹೇಳೋಣವಾ? ಹೀಗೆ ನಾವು ಮಾಡುವುದಾದರೆ ಖಂಡಿತವಾಗಿಯೂ ದೇವರು ಯೇಸು ಸ್ವಾಮಿ ಈ ಹೊತ್ತೇ ನಿನ್ನಲ್ಲಿ ಇಳಿದು ಬಂದು ನಿನ್ನನ್ನು ಆಶೀರ್ವದಿಸಿ ನಿನಗೆ ಕೃಪೆ ಮಾಡಿ ಎಂದೆಂದಿಗೂ ತನ್ನ ಮಗುವಾಗಿ ಸ್ವೀಕರಿಸಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಂದು ಸಿಮೋನ್ ಪೇತ್ರನಿಗೆ ನೀನು ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂಬುದಾಗಿ ಪ್ರಶ್ನೆ ಮಾಡಿದ ಹಾಗೆ ದೇವಾ, ಅವನು ಉತ್ತರಿಸಿದಂತೆ ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಹೇಳಿದ ಉತ್ತರದಂತೆ ದೇವಾ, ನಾವೆಲ್ಲರೂ ಕೂಡ ಅಂಥ ಒಂದು ಉತ್ತರವನ್ನು ಕೊಡಲಿಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಪೂರ್ಣ ಹೃದಯದಿಂದ ನಿನ್ನನ್ನೇ ಪ್ರೀತಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ನಾವು ಸಂಕಟದಲ್ಲಿರುವಾಗ, ನಾವು ದುರ್ಮಾರ್ಗದಲ್ಲಿರುವಾಗ, ನಾವು ಸೆರೆಮನೆಯಲ್ಲಿರುವಾಗ, ಅನಾರೋಗ್ಯದಲ್ಲಿರುವಾಗ ನಮ್ಮನ್ನು ಬಿಡುಗಡೆ ಮಾಡಿ, ನಮ್ಮನ್ನು ಪ್ರೀತಿ ಮಾಡಿ, ನಮ್ಮನ್ನು ಆಶೀರ್ವದಿಸಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿದೆಯಾ ಸ್ವಾಮಿ, ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಇಂದಿನಿಂದ ನಿನ್ನನ್ನೇ ಪ್ರೀತಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.